ಹಾಗಾದರೆ ಬಿಹಾರಿಗಳು ಇಷ್ಟು ಮುಂದಿರುವಾಗ ನನ್ನ ರಾಜ್ಯ ಯಾಕೆ ಇಷ್ಟು ಹಿಂದುಳಿದಿದೆ? ನನ್ನ ರಾಜ್ಯದ ಆರ್ಥಿಕ ಬೆಳವಣಿಗೆ ಸ್ಥಗಿತಗೊಂಡಿತು. ನನ್ನ ರಾಜ್ಯದ ಜನರು ವಲಸೆ ಹೋಗಲು ಮತ್ತು ನನ್ನ ರಾಜ್ಯವನ್ನು ಬಿಡಲು ಬಲವಂತಕ್ಕೊಳಗಾದರು. 90ರ ದಶಕದಲ್ಲಿ ಏನಾಯಿತು ಎಂಬುದನ್ನು ನಾವು ಎಂದಿಗೂ ನಿರ್ಲಕ್ಷಿಸಲಾಗುವುದಿಲ್ಲ. ನಿಮಗೆ ಗೊತ್ತಾ? ಕಾನೂನುಬಾಹಿರತೆಯ ಸಂಪೂರ್ಣ ಆಡಳಿತ, ಕಾನೂನುಬಾಹಿರತೆಯ ಸಂಪೂರ್ಣ ಯುಗ ಬಿಹಾರಿಗಳಿಗೆ ರಾಜ್ಯ ಮತ್ತು ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತದೆ. ಹಾಗಾಗಿ ರಾಜಕೀಯವಾಗಿ ನಿಮಗೆ ಗೊತ್ತಲ್ಲ, ಅವರು ಬಹಳ ಜಾಗೃತರಾಗಿದ್ದಾರೆ. ಆದ್ದರಿಂದ ಅಂತಿಮವಾಗಿ ಅವರು ತಮ್ಮ ಮತವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ. ರಾಜಕೀಯದಲ್ಲಿ ಯಾವುದೇ ಸ್ನೇಹಪರ ಹೋರಾಟವಿದೆ ಎಂದು ನಾನು ನಂಬುವುದಿಲ್ಲ. ಹಾಗಾಗಿ ನನ್ನದೇ ಆದ ಮೈ ಸಮೀಕರಣವಿದೆ. ಅದರಲ್ಲಿ ನನ್ನ ಮಹಿಳೆಯರು ಮತ್ತು ನನ್ನ ನನ್ನ ರಾಜ್ಯದ ಯುವಕರನ್ನು ಪ್ರತಿನಿಧಿಸುತ್ತದೆ. ನಮ್ಮೊಂದಿಗೆ ಸೇರಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಗೊತ್ತಲ್ಲ, ನಾವು ಎಲ್ಲ ಹಳ್ಳಿಗಳ ಸುತ್ತ ಪ್ರಯಾಣಿಸುತ್ತಿದ್ದೇವೆ ಮತ್ತು ಜನರೊಂದಿಗೆ ಮಾತನಾಡುತ್ತಿದ್ದೇವೆ. ಮತ್ತು ಇದು ನಮ್ಮ ಮೊದಲ ಭೇಟಿಯಲ್ಲ, ಅನೇಕ ಭೇಟಿಗಳು. ಮತ್ತು ಮುಂಚೂಣಿಗೆ ಬರುವ ಪ್ರಮುಖ ವಿಷಯವೆಂದರೆ ಜನರು ಹೇಳುವುದೇನೆಂದರೆ, ಮತ್ತು ನಾನು ಕನಿಷ್ಠ ಮೊದಲ ಭಾಗವನ್ನು ಒಪ್ಪುತ್ತೇನೆ, ಬಿಹಾರದ ಜನರು ಅತ್ಯುತ್ತಮರು, ಆದರೆ ಬಿಹಾರದ ರಾಜಕಾರಣಿಗಳು ಅತಿ ಕೆಟ್ಟವರು ಮತ್ತು ಅವರು ಈ ದೇಶವನ್ನು, ಈ ರಾಜ್ಯವನ್ನು ತೀರಾ ಕೆಳಮಟ್ಟಕ್ಕೆ ತಂದಿದ್ದಾರೆ. ಈ ದೇಶದಲ್ಲಿ ಯಾವುದೇ ರಾಜ್ಯ ದೊಡ್ಡ ರಾಜ್ಯಕ್ಕೆ ಹೋಲಿಸಿದರೆ ನೀವು ತಲಾ ಆದಾಯದಲ್ಲಿ ಅತ್ಯಂತ ಕೆಳಗಿದ್ದೀರಿ. ಇಂತಹ ಪ್ರತಿಭಾವಂತ, ಹೆಚ್ಚಿನ IQ ಇರುವ ಜನರೊಂದಿಗೆ ಇದು ಆಘಾತಕಾರಿಯಾಗಿದೆ. ಅದು ಸರಿ, ಮತ್ತು ನಾವು ಇದರ ಹಿಂದಿನ ಕಾರಣವನ್ನು ಅರ್ಥ ಮಾಡಿಕೊಳ್ಳಬೇಕು. ಇದು ನಿಜವಾಗಿಯೂ ಏಕೆ ಸಂಭವಿಸಿತು? ನನ್ನ ರಾಜ್ಯದ ಸಾಮರ್ಥ್ಯವನ್ನು ಪೂರ್ಣವಾಗಿ ಬಳಸಿಕೊಳ್ಳಲಾಗಿಲ್ಲ ಎಂದು ನಾನು ನಿಜವಾಗಿಯೂ ನಂಬುತ್ತೇನೆ. ಹೌದು, ಮೊದಲ ಅರ್ಧಕ್ಕೆ ನಾನು ಕೂಡ ಒಪ್ಪುತ್ತೇನೆ. ಬಿಹಾರದ ಜನರು, ನಿಮಗೆ ಗೊತ್ತಾ, ಅತಿ ಹೆಚ್ಚು IQ ಮಟ್ಟವನ್ನು ಹೊಂದಿದ್ದು ಅವರು ಎಲ್ಲೆಡೆ ಕಂಡುಬರುತ್ತಾರೆ. ಅವರು ಮಾಧ್ಯಮ ಮತ್ತು ವ್ಯಾಪಾರ ಸಂಸ್ಥೆಗಳಲ್ಲಿ ಅತ್ಯುನ್ನತ ಹುದ್ದೆಗಳನ್ನು ಹೊಂದಿದ್ದಾರೆ ಮತ್ತು ಹೇಳಬೇಕಾಗಿಲ್ಲ, ಅತಿ ಹೆಚ್ಚು ಸಂಖ್ಯೆಯ IAS ಮತ್ತು IPS ಅಧಿಕಾರಿಗಳು ಬಿಹಾರದಿಂದ ಬಂದವರೇ ಆಗಿದ್ದಾರೆ. ಬಿಹಾರದ ಜನರು ಇಷ್ಟು ಮುಂದಿದ್ದರೆ ನನ್ನ ರಾಜ್ಯ ಯಾಕೆ ಇಷ್ಟು ಹಿಂದಿದೆ? ಅದೇ ಪ್ರಶ್ನೆಯನ್ನು ನಾವು ಪದೇ ಪದೇ ಕೇಳಿಕೊಳ್ಳಬೇಕು. ಖಂಡಿತವಾಗಿಯೂ ರಾಜ್ಯದ ನಾಯಕತ್ವವು ಖಚಿತವಾಗಿ ಜವಾಬ್ದಾರಿಯಾಗಿದೆ. ಆದರೆ ಸ್ವಾತಂತ್ರ್ಯಾನಂತರ ನಮ್ಮ ದೇಶದ ಇತರ ರಾಜ್ಯಗಳು ಅಭಿವೃದ್ಧಿ ಹೊಂದಿದ ರೀತಿಯಲ್ಲಿ ಈ ರಾಜ್ಯ ಅಭಿವೃದ್ಧಿ ಹೊಂದದಿರಲು ಅದೂ ಒಂದು ಕಾರಣವಾಗಿದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಬೇರೆ ಬೇರೆ ಸರ್ಕಾರಗಳಿರುವುದೇ ಅತಿ ದೊಡ್ಡ ಕಾರಣಗಳಲ್ಲಿ ಒಂದು ಎಂದು ನಾನು ಕೂಡ ನಂಬುತ್ತೇನೆ. ನನ್ನ ರಾಜ್ಯದ ವಿಪರ್ಯಾಸವೆಂದರೆ ಸತತವಾಗಿ ಸುಮಾರು 27 ವರ್ಷಗಳ ಕಾಲ ರಾಜ್ಯ ಮಟ್ಟದ ಸರ್ಕಾರವು ಕೇಂದ್ರ ಮಟ್ಟದ ಸರ್ಕಾರಕ್ಕಿಂತ ಭಿನ್ನವಾಗಿತ್ತು. ಇಂದು ನನ್ನ ಪ್ರಧಾನಮಂತ್ರಿಯವರು ಡಬಲ್ ಎಂಜಿನ್ ಸರ್ಕಾರದ ಬಗ್ಗೆ ಮಾತನಾಡುವಾಗ ಅವರು ನಿಜವಾಗಿಯೂ ಏನನ್ನು ಹೇಳುತ್ತಿದ್ದಾರೆಂದು ನನಗೆ ಅರ್ಥವಾಗುತ್ತದೆ, ಏಕೆಂದರೆ ನಾವು ಅದನ್ನು ನೋಡುತ್ತಿದ್ದೇವೆ. ಇಲ್ಲ, ಕ್ಷಮಿಸಿ, ಅದು ಸರಿ, ನಾನು ನಿಮಗೆ ಕಾರಣ ಹೇಳುತ್ತೇನೆ. ಆದರೆ ಆ ರೀತಿಯ ಅನೇಕ ರಾಜ್ಯಗಳಿವೆ, ಅನೇಕ ಇವೆ. ಇದ್ರ ಬಗ್ಗೆ ಇದು ಆದರೆ ಅನೇಕ ರಾಜ್ಯಗಳಲ್ಲಿ ರಾಜ್ಯ ಮಟ್ಟದ ಪರಿಸ್ಥಿತಿಯು ಕೇಂದ್ರ ಮಟ್ಟದ ಪರಿಸ್ಥಿತಿಗಿಂತ ಭಿನ್ನವಾಗಿದೆ. ಖಂಡಿತ ನನಗೆ ಅರ್ಥವಾಗುತ್ತದೆ ಮತ್ತು ಅವರು ತುಂಬಾ ಚೆನ್ನಾಗಿ ಮಾಡ್ತಾರೆ. ಇದು ನಿಮ್ಮ ರಾಜಕಾರಣಿಯ ಹಿಂದೆ ಮುಂದೆ ಹೋಗುವ ನಮ್ಯತೆ. ಇಲ್ಲ, ಆದ್ರೆ ನಿಮ್ಗೆ ಗೊತ್ತಲ್ಲ, ಸ್ವಕೇಂದ್ರಿತ. ಸರ್, ಇತ್ತೀಚಿನ ದಿನಗಳಲ್ಲಿ ಅದು ರೂಪುಗೊಳ್ಳುತ್ತಿದೆ. ಅಂದ್ರೆ ಬಂಗಾಳವನ್ನು ನೋಡಿ ಏನಾಗುತ್ತಿದೆ. ಅಲ್ಲಿನ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರವು ಪ್ರಾರಂಭಿಸಿರುವ ಯಾವುದೇ ಯೋಜನೆಗಳಿಗೆ ಒಪ್ಪುವುದಿಲ್ಲ. ಅವರು ಚೆನ್ನಾಗಿ ಮಾಡುತ್ತಿದ್ದಾರಾ? ಇಲ್ಲ, ನಾನು ಎಲ್ಲಿಯೇ ಆಗಲಿ ಸರ್, ನೀವು ಹಾಗೆ ಹೇಳಿದಾಗ ನಾನು ಅದಕ್ಕೆ ನಿಜವಾಗಿಯೂ ಒಪ್ಪುವುದಿಲ್ಲ. ಆದ್ರೆ ಇದು ನನ್ನ ದೃಷ್ಟಿಕೋನ. ನಿಮಗೆ ಗೊತ್ತಲ್ಲ, ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಎರಡೂ ಸರ್ಕಾರಗಳು ಒಂದೇ ನಿಲುವನ್ನು ಹೊಂದಿದ್ದರೆ ಕೆಲಸ ಸುಲಭವಾಗುತ್ತದೆ. 2000ರ ದಶಕದಲ್ಲಿ ಕೇಂದ್ರ ಮಟ್ಟದಲ್ಲಿ UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ನನ್ನ ರಾಜ್ಯದಲ್ಲಿ NDA ಸರ್ಕಾರವಿತ್ತು ಎಂಬುದನ್ನು ನಾವು ನೋಡಿದ್ದೇವೆ. ಕೇಂದ್ರ ಮಟ್ಟದಲ್ಲಿ NDA ಸರ್ಕಾರ ಬಂದ ತಕ್ಷಣ ಇಲ್ಲಿ ಮಹಾಮೈತ್ರಿ ಸರ್ಕಾರವಿತ್ತು. ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯಗಳು ದಕ್ಷಿಣದಲ್ಲಿವೆ
ಮತ್ತು ಅವೆಲ್ಲವೂ ಕೇಂದ್ರಕ್ಕಿಂತ ಭಿನ್ನವಾಗಿವೆ. ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರಾಜ್ಯಗಳು. ಸರ್, ಅವುಗಳು ಬಲವಾದ ಆರ್ಥಿಕ ತಳಹದಿಯನ್ನು ಹೊಂದಿವೆ. ಅದನ್ನು ನನ್ನ ರಾಜ್ಯವು ಎಂದಿಗೂ ಅಭಿವೃದ್ಧಿಪಡಿಸಲು ಸಾಧ್ಯವಾಗಲಿಲ್ಲ. ಇದಕ್ಕೆ ಒಂದು ಪ್ರಮುಖ ಕಾರಣವೆಂದರೆ 1990ರ ದಶಕದ ಜಂಗಲ್ ರಾಜ್ ಯುಗದಲ್ಲಿ ಏನಾಯಿತು ಎಂಬುದನ್ನು ನಾವು ನಿರ್ಲಕ್ಷಿಸಲಾಗುವುದಿಲ್ಲ. 1990ರ ದಶಕದಲ್ಲಿ ಪ್ರಧಾನಮಂತ್ರಿ ನರಸಿಂಹರಾವ್ ಅವರ ಅಡಿಯಲ್ಲಿ ಆರ್ಥಿಕತೆಯನ್ನು ಉದಾರೀಕರಣಗೊಳಿಸುತ್ತಿದ್ದಾಗ ಆ ಸಮಯದಲ್ಲಿ ನನ್ನ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದ ನಾಯಕರು ಅದರ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ವಿಫಲರಾದರು. ನನ್ನ ರಾಜ್ಯವು ಇಂದಿಗೂ ಹಿಂದುಳಿದಿರುವುದಕ್ಕೆ ಇವುಗಳು ಬಹು ಕಾರಣಗಳಾಗಿವೆ. ಆದರೆ ಕಳೆದ 1 ವರ್ಷದಿಂದ ಸ್ವಯಂ ವಿಮರ್ಶಾತ್ಮಕ ಪ್ರಧಾನಮಂತ್ರಿಯವರು ತಮ್ಮ 3ನೇ ಅವಧಿಯನ್ನು ಪ್ರಾರಂಭಿಸಿದಾಗಿನಿಂದ ನನ್ನ ರಾಜ್ಯಕ್ಕೆ 11 ಅಥವಾ 12 ಬಾರಿ ಭೇಟಿ ನೀಡಿದ್ದಾರೆ. ಇದು ಅದಕ್ಕೆ ನೀಡಲಾದ ಗಮನಾರ್ಹ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ ಎಂದು ನಾನು ನಂಬುತ್ತೇನೆ. ಅವರು ಮೆನ್ನೆ ಅಲ್ಲಿದ್ದು ಮತ್ತು ಪ್ರಚಾರ ಹಾಗೂ ಸಂಬಂಧಿತ ಚಟುವಟಿಕೆಗಳಿಗಾಗಿ ನಾಳೆಯೂ ಸಹ ಬರುತ್ತಾರೆ. ಮತ್ತು ನಿಮಗೆ ಗೊತ್ತಲ್ಲ, ಅವರು ನಮ್ಮ ರಾಜ್ಯಕ್ಕೆ ನೀಡುತ್ತಿರುವ ಆರ್ಥಿಕ ಪ್ರಯೋಜನಗಳು. ನನ್ನ ಪ್ರಕಾರ ಇದನ್ನು ಚೆನ್ನಾಗಿ ಬಳಸಿಕೊಂಡ್ರೆ ಇದು ತುಂಬ ಪ್ರಯೋಜನಕಾರಿಯಾಗುತ್ತದೆ ಮತ್ತು ಹಾಗೆಯೇ ಆಗುತ್ತದೆ ಕೂಡ. ಯಾಕಂದರೆ ಎರಡೂ ಸರ್ಕಾರಗಳು ಒಂದೇ ನಿಲುವಿನಲ್ಲಿವೆ. ಆದ್ದರಿಂದ ನಾನು ಖಂಡಿತವಾಗಿ ನಂಬುತ್ತೇನೆ ಮುಂದಿನ 5 ವರ್ಷಗಳು ನನ್ನ ರಾಜ್ಯಕ್ಕೆ ಬಹಳ ಮುಖ್ಯವಾಗಲಿವೆ. ಹಾಗಾದರೆ ನೀವು ಹೇಳಿದಿರಿ, ನೀವೀಗ ತಾನೇ ಜಂಗಲ್ ರಾಜ್ ಬಗ್ಗೆ ಮಾತನಾಡಿದಿರಿ. ಮೇಡಮ್, ದೆಹಲಿಯಿಂದ ನಾಯಕರು ಅಥವಾ NDA ನಾಯಕರು ಬಂದಾಗಲೆಲ್ಲ ಅವರು ಯಾವಾಗಲೂ ಈ ವಿಷಯವನ್ನು ಪ್ರಸ್ತಾಪಿಸ್ತಾರೆ, ಕಾಡಿನ ಆಳ್ವಿಕೆ. ಆದರೆ ವಾಸ್ತವದಲ್ಲಿ ನಿಮ್ಮ ಪೀಳಿಗೆಯ ಮತ್ತು ಅದಕ್ಕಿಂತ ಕಿರಿಯ ಜನರಲ್ಲಿ ಲಾಲು ಅವರ ಜಂಗಲ್ ರಾಜ್ಗೆ ಯಾವುದೇ ಸ್ಪಂದನೆ ಇಲ್ಲವೆಂದು ನಮಗೆ ಕಂಡುಬರುತ್ತದೆ. ಪ್ರತಿ ಬಾರಿಯೂ ಅವರು ವೇದಿಕೆಯಿಂದ ಇದರ ಬಗ್ಗೆ ಮಾತನಾಡುವುದರಿಂದಲೇ ಜಂಗಲ್ ರಾಜ್ ಎಂಬ ಒಂದು ವಿಷಯ ಇತ್ತು ಎಂದು ಅವರಿಗೆ ತಿಳಿದಿದೆ. ಕಾನೂನು ಇಲ್ಲದ ಒಂದು ಸ್ಥಿತಿ. ಅವರು ಕಳೆದ 10-15 ವರ್ಷಗಳನ್ನು ನೋಡಿ ಈಗ ನಡೆಯುತ್ತಿರುವ ಅಪರಾಧದ ಬಗ್ಗೆ ಏನು ಎಂದು ಹೇಳುತ್ತಾರೆ. ಮತ್ತು ನೀವೇ ಈ ವರ್ಷದ ಆರಂಭದಲ್ಲಿ ಬಿಹಾರದಲ್ಲಿನ ಅಪರಾಧ ಪ್ರಮಾಣ ಎಂದು ಹೇಳಿದ್ದೀರಿ. ಹೌದು, ನಾನು ನನ್ನ ಕಳವಳಗಳನ್ನು ವ್ಯಕ್ತಪಡಿಸಿದ್ದೇನೆ. ಹೌದು, ನೀವು ತುಂಬಾ ಚೆನ್ನಾಗಿ ಹೇಳಿದಿರಿ ಮತ್ತು ನಾನು ಸಂಪೂರ್ಣವಾಗಿ ಒಪ್ಪುತ್ತೇನೆ. ಈ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ನೀವು ಹೇಳಿದಂತೆ ನಾವು ಇದನ್ನು ಪ್ರಚುರಪಡಿಸುವುದು ಮುಖ್ಯವಾಗಿದೆ. ಯಾಕೆಂದರೆ ಯುವ ಪೀಳಿಗೆ, ವಿಶೇಷವಾಗಿ 2005ರ ನಂತರ ಜನಿಸಿದ ಮೊದಲ ಬಾರಿಯ ಮತದಾರರು ನಮ್ಮ ರಾಜ್ಯದ ನಾಯಕರಾಗಿ ಪ್ರಸ್ತುತ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರನ್ನು ಮಾತ್ರ ತಿಳಿದಿದ್ದಾರೆ. ಸಹಜವಾಗಿ ತಂತ್ರಜ್ಞಾನದ ಪ್ರಭಾವದಿಂದ ಅವರು ರೀಲ್ಸ್ಗಳನ್ನು ಸ್ಕ್ರಾಲ್ ಮಾಡಿ ಮುಂಬೈ ಮತ್ತು ದೆಹಲಿ ಹೇಗಿವೆ ಎಂದು ನೋಡಿದಾಗ ಅದು ಅವರನ್ನು ವಿಷಯಗಳನ್ನು ಪ್ರಶ್ನಿಸುವಂತೆ ಮಾಡುತ್ತದೆ ಮತ್ತು ತಮ್ಮ ರಾಜ್ಯ ಯಾಕೆ ಆ ಮಟ್ಟದಲ್ಲಿಲ್ಲ ಎಂದು ಅವರು ಖಂಡಿತವಾಗಿಯೂ ಪ್ರಶ್ನಿಸುತ್ತಾರೆ. ಆ ಯುಗ ಹೇಗಿತ್ತು ಎಂಬುದನ್ನು ಅವರು ತಿಳಿದುಕೊಳ್ಳಲು ಇದೇ ಇನ್ನಷ್ಟು ಬಲವಾದ ಕಾರಣವಲ್ಲವೇ? ನೀಡಿರುವ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ನನ್ನ ರಾಜ್ಯದ ಆರ್ಥಿಕ ಬೆಳವಣಿಗೆ ನಿಂತು ಹೋದಾಗ ಅಲ್ಲಿನ ಜನರು ವಲಸೆ ಹೋಗುವ ಅನಿವಾರ್ಯತೆಗೆ ಸಿಲುಕಿದರು. ನಾವು ವಲಸೆಯ ಬಗ್ಗೆ ಮಾತನಾಡುವಾಗ ಅದೆಲ್ಲವೂ ಪ್ರಮುಖವಾಗಿ ಆ ಯುಗದಲ್ಲಿ, ಆ ಆಡಳಿತದ ಸಮಯದಲ್ಲಿ ಪ್ರಾರಂಭವಾಯಿತು. ಆದ್ದರಿಂದ ಪ್ರಸ್ತುತ ಮುಖ್ಯಮಂತ್ರಿಯವರು ನಮ್ಮ ರಾಜ್ಯವನ್ನು ಯಾವ ಹಂತದಿಂದ ಉದ್ಧರಿಸಿದ್ದಾರೆ ಎಂಬುದನ್ನು ಯುವ ಪೀಳಿಗೆ ತಿಳಿದುಕೊಳ್ಳುವುದು ಇನ್ನಷ್ಟು ಮುಖ್ಯವಾಗಿದೆ. ಆ ಕಂದಕ, ನಾವು ಅದನ್ನು ಖಾಯಿ ಎನ್ನುತ್ತೇವೆ, ಅದು ಎಷ್ಟು ವಿಶಾಲ ಮತ್ತು ಆಳವಾಗಿತ್ತೆಂದರೆ ಅದನ್ನು ತುಂಬಿ ನಮ್ಮ ರಾಜ್ಯವನ್ನು ಅಭಿವೃದ್ಧಿಯ ಬಗ್ಗೆ ಯೋಚಿಸಲು ಪ್ರಾರಂಭಿಸುವ ಹಂತಕ್ಕೆ ತರಲು ಬಹಳ ಸಮಯ ಹಿಡಿಯಿತು. ಇದು ಅನಿವಾರ್ಯವಾಗಿತ್ತು, ಯಾಕೆಂದರೆ 1990ರ ದಶಕದಿಂದ 2005ರವರೆಗೆ ಅವರು ರಾಜ್ಯವನ್ನು ಬಿಟ್ಟು ಹೋದ ಸ್ಥಿತಿಯು ತುಂಬ ಕೆಟ್ಟದಾಗಿತ್ತು. ಚಿರಾಗ್, ನನ್ನ ಪ್ರಶ್ನೆ ನಿಮಗೆ ಇದರ ಮೇಲಿದೆ.
ಮಹಾ ಅಗಾಧ್ ಬಂಧನ್ನಲ್ಲಿನ ಒಳಜಗಳದ ಬಗ್ಗೆ ಎಲ್ಲರೂ ಮಾತನಾಡುತ್ತಿದ್ದಾರೆ. ಆದರೆ ಬಿಜೆಪಿ ಮತ್ತು ನಿತೀಶ್ ಅವರ ಪಕ್ಷ ಎರಡೂ ಕಳೆದ ಒಂದೆರಡು ದಿನಗಳಲ್ಲಿ ಹಲವಾರು ಜನರನ್ನು ಉಚ್ಚಾಟಿಸಿವೆ. ಹಾಗಾದರೆ NDA ಶಿಬಿರದ ಒಳಗೂ ಸಹ ಬಹಳಷ್ಟು ಒಳಜಗಳಗಳು ನಡೆಯುತ್ತಿವೆಯೇ ಮತ್ತು ಸ್ನೇಹಪರ ಹೋರಾಟಗಳು ನಡೆಯಲಿವೆಯೇ? ಮತ್ತು ನಿಂದ ಜನರು ಟಿಕೆಟ್ ನಿರಾಕರಿಸಲ್ಪಟ್ಟ ನಿಮ್ಮ ಸ್ವಂತ ಪಕ್ಷದ ಜನರು ನಿಮ್ಮ ಸ್ವಂತ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧಿಸುವ ಸಾಧ್ಯತೆ ಇದೆಯೇ? ಮತ್ತೊಮ್ಮೆ ಹೇಳುವುದಾದರೆ, ನೀವು ಸಮ್ಮಿಶ್ರ ಸರ್ಕಾರದ ಭಾಗವಾಗಿದ್ದಾಗ ಇದು ಒಂದು ಸಾಮಾನ್ಯ ಪ್ರಕ್ರಿಯೆ. ನನಗೆ ಹೌದು ಅಂದರೆ ಈ ಬಾರಿ ಇದು ಅತ್ಯಂತ ಕಷ್ಟಕರವಾಗಿತ್ತು. ಯಾಕಂದರೆ ಕಳೆದ ಬಾರಿ ಅಂತಲ್ಲದೆ ಇದು ಮೈತ್ರಿಯ ಭಾಗವಾಗಿ ನಾನು ಸೀಮಿತ ಸಂಖ್ಯೆಯ ಸೀಟುಗಳಲ್ಲಿ ಸ್ಪರ್ಧಿಸುತ್ತಿದ್ದೆ. ಕಳೆದ ಬಾರಿ ನಾನು ಒಬ್ಬನೇ ಸ್ಪರ್ಧಿಸುತ್ತಿದ್ದಾಗ ನನಗೆ ಸಂಪೂರ್ಣ ಸ್ವಾತಂತ್ರ್ಯವಿತ್ತು. ಚುನಾವಣೆಗೆ ನನಗೆ ಬೇಕಾದ ಯಾರನ್ನಾದರೂ ನಾನು ಸುಲಭವಾಗಿ ಅಭ್ಯರ್ಥಿಯಾಗಿ ನಿಲ್ಲಿಸಬಹುದಿತ್ತು. ಕಳೆದ ಬಾರಿ ಅಂತಲ್ಲದೆ ಈ ಬಾರಿ ನನಗೂ ಕಷ್ಟವಾಗಿತ್ತು. ಇದು ನಮ್ಮ ಮಿತ್ರ ಪಕ್ಷಗಳಿಗೂ ಇದೇ ಪರಿಸ್ಥಿತಿ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಮತ್ತು ಕೇವಲ ಅವರಿಗಷ್ಟೇ ಅಲ್ಲ, ಮಹಾ ಅಘಾಡಿ ಬಂಧನ್ಗೂ ಕೂಡ. ಏಕೆಂದರೆ ಅನೇಕ ಜನರು ಒಂದು ನಿರ್ದಿಷ್ಟ ಸೀಟಿನಲ್ಲಿ ಸ್ಪರ್ಧಿಸಲು ಬಯಸುತ್ತಾರೆ. ನಿಮಗೆ ಗೊತ್ತೇ, ಖಂಡಿತವಾಗಿಯೂ ಭಾರತೀಯ ಜನತಾ ಪಕ್ಷದ ನಾಯಕತ್ವವಿದೆ. ನಿಮಗೆ ಗೊತ್ತೇ, ಒಂದು ನಿರ್ದಿಷ್ಟ ವಿಧಾನಸಭೆಯಿಂದ ಸ್ಪರ್ಧಿಸಲು ಬಯಸುವವರು ಜನತಾದಳ ಯುನೈಟೆಡ್ನ ಸದಸ್ಯ, ನನ್ನ ಪಕ್ಷದ ಸದಸ್ಯ, ಅಜಿಜಿ ಅವರ ಪಕ್ಷದ ಸದಸ್ಯ, ನಿಂದದ ಒಬ್ಬ ಸದಸ್ಯ, ಖಂಡಿತವಾಗಿಯೂ ಸ್ಪರ್ಧಿಸಲು ಬಯಸುವ ಪಕ್ಷದ ಕಾರ್ಯಕರ್ತರು ಇದ್ದಾರೆ. ಆದಾಗ್ಯೂ ಅಂತಿಮವಾಗಿ ಒಂದು ಸೀಟು ಮಿತ್ರಪಕ್ಷಕ್ಕೆ ಹೋದಾಗ ನನ್ನ ಪಕ್ಷ ಮತ್ತು ನಾನು ಕೆಲವೊಮ್ಮೆ ಬಂಡಾಯಗಾರರಾಗುತ್ತೇವೆ. ಮತ್ತು ಇಂತಹ ಸಂದರ್ಭಗಳಲ್ಲಿ ಭಾರತೀಯ ಜನತಾ ಪಕ್ಷವು ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸುವುದನ್ನು ನಾನು ನೋಡಿದ್ದೇನೆ. ಇದೆಲ್ಲವೂ ನಡೆದಾಗ ಗೃಹ ಸಚಿವರು ಸುಮಾರು 3 ದಿನಗಳ ಕಾಲ ರಾಜ್ಯದಲ್ಲಿ ಇಲ್ಲಿಯೇ ಬೀಡು ಬಿಟ್ಟಿದ್ದನ್ನು ನಾನು ನೋಡಿದೆ. ಮಾತುಕತೆಗಳನ್ನು ಘೋಷಿಸಿದಾಗ ಅವರು ಸುಮಾರು 3 ದಿನಗಳ ಕಾಲ ಇಲ್ಲಿ ಬೀಡು ಬಿಟ್ಟಿದ್ದರು ಮತ್ತು ಅವರು ಮುಖಿಯಾಗಳನ್ನು ಒಳಗೊಂಡಂತೆ ವಾಸ್ತವವಾಗಿ ಎಲ್ಲರನ್ನೂ ಸಂಪರ್ಕಿಸಿದರು. ನಿಮಗೆ ಗೊತ್ತಾ, ಬಂಡಾಯ ಎಂಬುದು ಏನೂ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಲು ಅವರು ಅವರನ್ನು ಸಂಪರ್ಕಿಸಿದರು. ನಾನು ಕೂಡ ಅದನ್ನೇ ಮಾಡಲು ಪ್ರಯತ್ನಿಸಿದೆ. ಆದರೆ ಖಂಡಿತವಾಗಿಯೂ ನಿಮಗೆ ಗೊತ್ತಾ, ನೀವು ಎಲ್ಲರನ್ನೂ ಸಮಾಧಾನಪಡಿಸಲು ಸಾಧ್ಯವಿಲ್ಲ. ನೀಡಲಾದ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ನನಗೆ ಅರ್ಥ ಆಗುತ್ತದೆ ಮತ್ತು ನಾನು ಅದನ್ನು ಗೌರವಿಸುತ್ತೇನೆ. ಆದರೆ ನೀವು ಮೈತ್ರಿಕೂಟದ ಅಡಿಯಲ್ಲಿ ಸ್ಪರ್ಧಿಸಿದಾಗ ಇವು ಮಿತಿಗಳಾಗಿರುತ್ತವೆ. ಹಾಗಾದರೆ ಬಿಹಾರ ಏಕೆ ಎಂದು ಅದು ವಿವರಿಸುತ್ತದೆಯೇ? ಅಂದರೆ ನಿಮಗೆ 2 ದೊಡ್ಡ ಪಕ್ಷಗಳು ಅಥವಾ ಮೈತ್ರಿಕೂಟಗಳಿರುವುದರಿಂದ. ಆದರೆ ಚುನಾವಣೆಗಳಲ್ಲಿ 20-22% ಇತರ ಮತಗಳ ಬಹಳ ದೊಡ್ಡ ಶೇಕಡಾವಾರು ಇದೆ. ಇದು ಮುಖ್ಯವಾಗಿ ಬಂಡಾಯ ಅಭ್ಯರ್ಥಿಗಳೇ? ಇಲ್ಲ, ಹಾಗಾಗಿ ಅದು ಅಲ್ಲ. ಅಂದರೆ ಅದು ಕೇವಲ ಬಂಡಾಯ ಅಭ್ಯರ್ಥಿಗಳಲ್ಲ. ಹೌದು, ಅಂದರೆ ಈ ಸಣ್ಣ ಮೈತ್ರಿಕೂಟಗಳಿವೆ. ನಿಮಗೆ ಗೊತ್ತಾ, ಕಳೆದ ವರ್ಷದ ಹಿಂದಿನ ವರ್ಷ ನಾನು ವೈಯಕ್ತಿಕವಾಗಿ ಸುಮಾರು 6% ಮತ ಹಂಚಿಕೆಯನ್ನು ಪಡೆದುಕೊಂಡೆ. ಪಾಲು ತೆಗೆದುಕೊಳ್ಳುವ ಬೇರೆ ಸಣ್ಣ ಮೈತ್ರಿಕೂಟಗಳು ಇವೆ. ಇದು ಕೂಡ ನನ್ನ ಅನುಭವದ ಮೇಲೆ ಆಧಾರಿತವಾಗಿದೆ. ಯಾಕೆಂದರೆ ನಾನು ಕಳೆದ ಬಾರಿ ಒಬ್ಬನೇ ಸ್ಪರ್ಧಿಸಿದ್ದೆ. ಇದು ನನ್ನ ವೈಯಕ್ತಿಕ ಅನುಭವದಿಂದ ಬಂದಿದ್ದು. ಅಂತಿಮವಾಗಿ ನಿಮಗೆ ಗೊತ್ತೇ, ಮತದಾನಕ್ಕೆ ಸ್ವಲ್ಪ ಮುಂಚೆ ಚುನಾವಣೆಯು ದ್ವಿಧ್ರುವೀಯವಾಗುತ್ತದೆ. ಬಿಹಾರಿಗಳು ರಾಜ್ಯ ಮತ್ತು ದೇಶದ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಬಹಳ ಚೆನ್ನಾಗಿ ತಿಳಿದುಕೊಂಡಿದ್ದಾರೆ. ಹಾಗಾಗಿ ರಾಜಕೀಯವಾಗಿ ನಿಮ್ಗೆ ಗೊತ್ತೇ, ಅವರು ಬಹಳ ಜಾಗೃತರಾಗಿದ್ದಾರೆ. ಆದ್ದರಿಂದ ಅಂತಿಮವಾಗಿ ಅವರು ತಮ್ಮ ಮತವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ. ಹಾಗಾಗಿ ನಿಮಗೆ ಗೊತ್ತೇ, ನನ್ನ ಕಳೆದ ಚುನಾವಣೆಯ ಸಮಯದಲ್ಲಿ ನನಗೂ ಇದು ಅರಿವಾಯಿತು. ಅದೇನೆಂದರೆ, ನನ್ನ ಎಲ್ಲ ಅಭ್ಯರ್ಥಿಗಳು, ನನ್ನ ಹೆಚ್ಚಿನ ಅಭ್ಯರ್ಥಿಗಳು ನಾವು ನಿಜವಾಗಿಯೂ ಚೆನ್ನಾಗಿ ಮಾಡುತ್ತೇವೆ ಎಂದು ಬಹಳ ಆತ್ಮವಿಶ್ವಾಸದಿಂದಿದ್ದರು. ಆದರೆ ನಂತರ ಮತದಾನಕ್ಕೆ 1 ದಿನ ಮೊದಲು ಅಥವಾ ಹಿಂದಿನ ರಾತ್ರಿ ನಿಮಗೆ ಗೊತ್ತೇ, ಇಡೀ ಸನ್ನಿವೇಶವೇ ಬದಲಾಯಿತು. ಯಾಕೆಂದರೆ ಈ ತೇಲುವ ಮತದಾರರು ಅಂತಿಮವಾಗಿ ಅವರು ಹೋಗಿ ಬದಲಾವಣೆ ತರುವ ಅಭ್ಯರ್ಥಿಗೆ ಮತ ಹಾಕುತ್ತಾರೆ, ಗೊತ್ತಲ್ಲವೇ? ಮತ್ತು ಅದು ಕೇವಲ ದ್ವಿಧ್ರುವೀಯವಾಗುತ್ತದೆ.
ಹಾಗಾಗಿ ತಮ್ಮ ಮತ ವ್ಯರ್ಥವಾಗಬಹುದು ಎಂದು ಅವರಿಗೆ ಅನಿಸಿದರೆ ಅವರು ಯಾರಿಗೋ ಮತ ಹಾಕಲು ಬಯಸುವುದಿಲ್ಲ. ಹಾಗಾಗಿ ಈ ಶೇಕಡಾವಾರು ಕಳವಳದ ವಿಷಯವಾಗಿರುತ್ತದೆ ಎಂದು ನನಗೆ ಅನಿಸುವುದಿಲ್ಲ. ಈ ವಾಕ್ಯ ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ನಾವು ಸುತ್ತಾಡುತ್ತಿದ್ದೇವೆ ಮತ್ತು ವಿದ್ಯಾರ್ಥಿಗಳಿಂದ, ಪುರುಷರಿಂದ, ಕೆಲವು ಮಹಿಳೆಯರಿಂದಲೂ ಸಹ ಕೇಳಿ ಬರುವ ಪ್ರಮುಖ ವಿಷಯಗಳಲ್ಲಿ ಒಂದು ಈ ನಿಷೇಧವು ಮಿತಿ ಮೀರಿದೆ ಎಂಬುದು. ಜನರು ಪುಡಿ ಮತ್ತು ಮಾತ್ರೆಗಳ ರೂಪದಲ್ಲಿ ಮಾದಕ ವಸ್ತುಗಳನ್ನು ಪಡೆಯುತ್ತಿದ್ದಾರೆ. ಮದ್ಯವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ. ಅದರಲ್ಲಿ ಹೆಚ್ಚಿನದು ಬೇಷಲಕೆಯಾಗಿದೆ. ಮದ್ಯಪಾನ ನಿಷೇಧವು ಪ್ರಪಂಚದಾದ್ಯಂತ ಐತಿಹಾಸಿಕವಾಗಿ ಸಂಪೂರ್ಣ ವೈಫಲ್ಯವೆಂದು ಸಾಬೀತಾಗಿದೆ ಮತ್ತು ನೀವು ಅದನ್ನು ಪರಿಚಯಿಸಿದ್ದೀರಿ. ಮತ್ತು ಇನ್ನೂ ಕೆಟ್ಟದೇನೆಂದರೆ, ನೀವು ಇಲ್ಲಿ ವಿದೇಶಿ ಹೂಡಿಕೆಯನ್ನು ಬಯಸುತ್ತೀರಿ. ಈ ರಾಜ್ಯ ಮದ್ಯಮುಕ್ತವಾಗಿದೆ ಎಂದು ಅವರಿಗೆ ತಿಳಿದರೆ ನಿಮಗೆ ಹೂಡಿಕೆದಾರರು ಸಿಗುವುದಿಲ್ಲ. ಅಕ್ರಮ ಮಾರುಕಟ್ಟೆಯು ವಿಷಕಾರಿ ಉತ್ಪನ್ನಗಳ ಅಪಾಯದಿಂದಾಗಿ ಅಪಾಯಕಾರಿಯಾಗಿರುವುದು ಮಾತ್ರವಲ್ಲದೆ ಅದು ಹೂಡಿಕೆಯನ್ನು ತಡೆಯುತ್ತದೆ. ನೀವು ಇದನ್ನು ಮುಂದುವರಿಸ್ತೀರಾ? ಸರಿ, ಅಂತಿಮವಾಗಿ ನವೆಂಬರ್ 15ರ ನಂತರ ರಚನೆಯಾಗಲಿರುವ ಹೊಸ ಸರ್ಕಾರವು ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಖಂಡಿತವಾಗಿಯೂ, ಅಂದರೆ ವಿವಿಧ ಪಕ್ಷಗಳು, ನಿಮಗೆ ಗೊತ್ತಲ್ಲ, ಈ ವಿಷಯಕ್ಕೆ ಬಂದಾಗ ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಿವೆ. ನಿಮ್ಮ ಅಭಿಪ್ರಾಯವೇನು? ಸರಿ, ನಾನು ಇದರ ಹಿಂದಿನ ಸಂಪೂರ್ಣ ಕಲ್ಪನೆಯನ್ನು ಬೆಂಬಲಿಸುತ್ತೇನೆ. ನಿಮಗೆ ಗೊತ್ತಲ್ಲ, ನನಗೆ ಸರಿಯಾಗಿ ನೆನಪಿದ್ರೆ ನನ್ನ ಪ್ರಕಾರ ಇದನ್ನು 2016ರಲ್ಲಿ ಪರಿಚಯಿಸಲಾಯಿತು ನಾನು ಅಂದುಕೊಳ್ಳುತ್ತೇನೆ. ಹೌದು. ಮತ್ತು ಆ ಸಮಯದಲ್ಲಿ ನಾನು ವಿರೋಧ ಪಕ್ಷದಲ್ಲಿ ಇದ್ದಿದ್ದೆ. ಅಂದರೆ ನಾನು NDA ಮೈತ್ರಿಕೂಟದ ಭಾಗವಾಗಿದ್ದೆ ಮತ್ತು ಮುಖ್ಯಮಂತ್ರಿಗಳು ಮಹಾಮೈತ್ರಿಯಲ್ಲಿದ್ದರು. ಅವರು ರಾಷ್ಟ್ರೀಯ ಜನತಾದಳದೊಂದಿಗಿದ್ದರು ಮತ್ತು ಆ ಸಮಯದಲ್ಲಿ ಇದನ್ನು ಘೋಷಿಸಲಾಯಿತು. ಅದರಿಂದ ಸೈದ್ಧಾಂತಿಕವಾಗಿ ನಾನು ಆ ಕಲ್ಪನೆಯಿಂದ ಬಹಳ ಪ್ರಭಾವಿತನಾಗಿದ್ದೆ. ಆದಾಗ್ಯೂ ಇಂತಹ ಕಲ್ಪನೆಯನ್ನು ಶಿಕ್ಷಣದ ಮೂಲಕ ಪ್ರೋತ್ಸಾಹಿಸಬೇಕಾಗಿದೆ ಎಂದು ನಾನು ಸಹ ನಂಬುತ್ತೇನೆ. ನಿಮಗೆ ಗೊತ್ತಲ್ಲ, ಅವರಿಗೆ ಸರಿ ಮತ್ತು ತಪ್ಪುಗಳನ್ನು ಹೇಳುವುದು. ನಿಮಗೆ ಗೊತ್ತಲ್ಲ, ಆ ಸಂಪೂರ್ಣ ಪರಿಕಲ್ಪನೆಯ ಅನುಕೂಲಗಳು ಮತ್ತು ಅನಾನುಕೂಲಗಳು. ನೀಡಲಾದ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ನೀವು ವಿಫಲರಾದಿರಿ. ನೆರೆಯ ರಾಜ್ಯಗಳಿಂದ ಮದ್ಯವನ್ನು ಕಳ್ಳ ಸಾಗಣೆ ಮಾಡಿರುವ ಘಟನೆಗಳು, ಹಾಗೆಯೇ ರಾಜ್ಯದೊಳಗೆ ಅಕ್ರಮವಾಗಿ ವಿಷಕಾರಿ ಮದ್ಯವನ್ನು ತಯಾರಿಸುತ್ತಿರುವ ಪ್ರಕರಣಗಳ ಬಗ್ಗೆ ನಮಗೆ ಅರಿವಿದೆ. ಹಾಗಾಗಿ ಖಂಡಿತವಾಗಿಯೂ ನಿಮಗೆ ಗೊತ್ತಿದೆ, ನಮ್ಮ ಬಳಿ ಇಂತಹ ಉದಾಹರಣೆಗಳಿವೆ. ಅವು ನಿಜವಾಗಿಯೂ ನಿಮಗೇನನ್ಸುತ್ತೆ? ಅದು ಮುಂದುವರಿಯಬೇಕೇ ಅಥವಾ ಅದನ್ನು ನಿಲ್ಲಿಸಬೇಕೇ? ಸರಿ, ಒಂದೋ ನೀವು ಒಳಗೆ ಇರಬೇಕು ಅಥವಾ ಹೊರಗೆ ಇರಬೇಕು. ನಾವು ಒಂದು ಮಧ್ಯಮ ಮಾರ್ಗವನ್ನು ಕೂಡ ಅನುಸರಿಸಬಹುದು. ಹೌದು, ಇದು ನನಗೂ ಮತ್ತು ನನ್ನ ಪಕ್ಷಕ್ಕೂ ಕಳವಳಕಾರಿ ವಿಷಯ ಮತ್ತು ನಾನು ಅಂತಿಮವಾಗಿ ನೀತಿ ನಿರೂಪಣೆಯಲ್ಲಿ ತೊಡಗಿಸಿಕೊಂಡಾಗ ಇದನ್ನು ಪರಿಹರಿಸಲಾಗುವುದು ಎಂದು ನನಗೆ ಖಾತ್ರಿ ಇದೆ. ಏಕೆಂದರೆ ಇಲ್ಲಿಯವರೆಗೆ ನನ್ನ ಪಕ್ಷವು ಕೇಂದ್ರ ಮಟ್ಟದಲ್ಲಿ ಇಲ್ಲದಂತೆ ರಾಜ್ಯ ಸರ್ಕಾರವನ್ನು ಮಾತ್ರ ಬೆಂಬಲಿಸಿದೆ ಮತ್ತು ನನ್ನ ಚಿಕ್ಕಪ್ಪ ಮಂತ್ರಿಯಾಗಿದ್ದ ಅಲ್ಪಾವಧಿಯನ್ನು ಹೊರತುಪಡಿಸಿ ಎಂದಿಗೂ ಅದರ ಭಾಗವಾಗಿರಲಿಲ್ಲ. ಆದ್ದರಿಂದ ಹೌದು, ಅಂದರೆ ನಾವು ಇದನ್ನು ಪ್ರಸ್ತಾಪಿಸುತ್ತೇವೆ ಮತ್ತು ಖಂಡಿತವಾಗಿಯೂ ಪಕ್ಷವು ಈ ಬಗ್ಗೆ ನಮ್ಮ ಕಳವಳಗಳನ್ನು ಮತ್ತು ನಮ್ಮ ಅಭಿಪ್ರಾಯಗಳನ್ನು ಮತ್ತು ನಮ್ಮ ಸಲಹೆಗಳನ್ನು ಮುಂದಿರುತ್ತದೆ. ಹಾಗಾದರೆ ನೀವು ಅದರ ವಿರುದ್ಧವಾಗಿದ್ದೀರಾ? ನಾನು ಕಪ್ಪು ಬಿಳುಪು ಎಂದು ಹೇಳುವುದಿಲ್ಲ. ನಾನು ಅದರ ಕಲ್ಪನೆಯನ್ನು ಒಪ್ಪುತ್ತೇನೆ, ಆದರೆ ಅದರ ಅನುಷ್ಠಾನಕ್ಕೆ ಸ್ವಲ್ಪ ಪರಿಷ್ಕರಣೆ ಬೇಕಾಗಬಹುದು. ನಿತೀಶ್ ಕುಮಾರ್ ಮುಖ್ಯ ಆಗಲಿದ್ದಾರೆ ಎಂದು ನೀವು ಹೇಳಿದ್ದೀರಿ. ಮಂತ್ರಿ, ಬಿಹಾರದ ಜನರು ರಾಜಕೀಯವಾಗಿ ಬಹಳ ಬುದ್ಧಿವಂತರು ಎಂದು ಕೂಡ ನೀವು scala.org. NDA ಅಧಿಕಾರಕ್ಕೆ ಬಂದರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿಯಾಗುತ್ತಾರೆ ಎಂದು ಮುಂದಿನ 2 ಅಥವಾ 3 ದಿನಗಳಲ್ಲಿ ಅಮಿತ್ ಶಾ ಮತ್ತು ಪ್ರಧಾನಿ ಘೋಷಿಸದಿದ್ದರೆ, ನಿತೀಶ್ ಕುಮಾರ್ಗೆ ಬಿಹಾರದ ಜನರಲ್ಲಿ ಅಪಾರ ಗೌರವ ಮತ್ತು ಪ್ರೀತಿ ಇರುವುದರಿಂದ
ಇದು ನೆಲಮಟ್ಟದಲ್ಲಿ ಮತದಾನದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ನೀವು ಭಾವಿಸುತ್ತೀರಾ? ನಾವು ಅದನ್ನು ಇಷ್ಟು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಬೇಕೆಂದು ನನಗನ್ನಿಸುವುದಿಲ್ಲ. ನಿಮಗೆ ಗೊತ್ತಲ್ಲ, ನಾವು ಇದನ್ನು ಸ್ಪಷ್ಟವಾಗಿ ಮತ್ತು ಖಚಿತವಾಗಿ ಹೇಳುತ್ತಾ ಬಂದಿದ್ದೀವಿ. ನಾವು ಅವರ ನಾಯಕತ್ವದಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದೇವೆ. ನಿಮ್ಗೆ ಗೊತ್ತಲ್ಲ ಅಂದರೆ ಗೃಹ ಸಚಿವರು ಏನು ಹೇಳುತ್ತಾರೋ ಅದು ನನಗೆ ಅರ್ಥವಾಗುತ್ತದೆ. ಯಾಕೆಂದರೆ ಅವರು ನಮ್ಮ ದೇಶದ ಅತ್ಯುನ್ನತ ಸಾಂವಿಧಾನಿಕ ಹುದ್ದೆಗಳಲ್ಲಿ ಒಂದನ್ನು ಹೊಂದಿದ್ದಾರೆ. ಅವರು ತಮ್ಮ ಮಾತುಗಳಲ್ಲಿ ಬಹಳ ಜಾಗರೂಕರಾಗಿರಬೇಕು, ವಿಶೇಷವಾಗಿ ಮಿತ್ರ ಪಕ್ಷಗಳನ್ನು ಒಳಗೊಂಡಿರುವ ಸಮ್ಮಿಶ್ರ ಸರ್ಕಾರದೊಂದಿಗೆ ವ್ಯವಹರಿಸುವಾಗ. ಗೊತ್ತಲ್ಲ, ಅದು ಕೇವಲ ಒಂದೇ ಪಕ್ಷವಾಗಿದ್ದರೆ ಅವರು ಆ ನಿರ್ಧಾರವನ್ನು ಸುಲಭವಾಗಿ ತೆಗೆದುಕೊಂಡು ಅದನ್ನು ಘೋಷಿಸಬಹುದಿತ್ತು. ಗೊತ್ತಾ, ಹಲವಾರು ಪಕ್ಷಗಳು ಭಾಗಿಯಾಗಿದ್ದರೂ ಬಿಹಾರದ ಜನರಿಗೆ ಸಂದೇಶವನ್ನು ಸ್ಪಷ್ಟವಾಗಿ ತಲುಪಿಸಲಾಗಿದೆ ಎಂದು ನಾನು ಭಾವಿಸುತ್ತೇನೆ. ಮುಖ್ಯಮಂತ್ರಿಯವರ ಪಕ್ಷವು ತುಲನಾತ್ಮಕವಾಗಿ ಕಡಿಮೆ ಸ್ಥಾನಗಳನ್ನು ಗೆದ್ದ ಕಳೆದ ಚುನಾವಣೆಯು ಇದಕ್ಕೆ ಅತಿ ದೊಡ್ಡ ಉದಾಹರಣೆಗಳಲ್ಲಿ ಒಂದಾಗಿದೆ. ಆದರೂ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಲಾಯಿತು, ಯಾಕೆಂದರೆ ಅದು ಅವರಿಗೆ ನೀಡಿದ ವಾಗ್ದಾನವಾಗಿತ್ತು. ಆದರೆ ಅದನ್ನು ಸ್ಪಷ್ಟಪಡಿಸಿಲ್ಲ. ಅವರು ಅದನ್ನು ಇಷ್ಟು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿಲ್ಲ ಮತ್ತು ಅದಕ್ಕಾಗಿಯೇ ಜನರು ಕಾಯುತ್ತಿದ್ದಾರೆ. ಆದರೆ ನೀವು ಅದನ್ನು ಇಷ್ಟು ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಬೇಕೆಂದು ನನಗೆ ನಿಜವಾಗಿಯೂ ಅನ್ನಿಸುವುದಿಲ್ಲ. ಬಿಹಾರದ ಜನರಿಗೆ ತಿಳಿದಿದೆ ಮತ್ತು ಅರ್ಥವಾಗಿದೆ, ಮತ್ತು ವಿರೋಧ ಪಕ್ಷದವರು ಎಷ್ಟು ಬಾರಿ ಕೇಳಲು ಬಯಸುತ್ತಾರೋ ಅಷ್ಟು ಬಾರಿ ಅದನ್ನು ಪುನರುಚ್ಚರಿಸಲು ನಾವು ಇಲ್ಲಿದ್ದೇವೆ. ಆದರೆ ಚಿರಾಗ್, ನನ್ನ ಪ್ರಶ್ನೆಯು ಶಿಖಾ ಕೇಳಿದ್ದಕ್ಕೆ ಸಂಬಂಧಿಸಿದೆ. ನನ್ನ ಪಾಯಿಂಟ್ ಏನಂದರೆ, ನೀವು 2020 ಒಂದು ಉಲ್ಲೇಖವಾಗಿ ನೀಡಿದ್ದೀರಿ. ಆದರೆ 2020 ನಿತೀಶ್ ಕುಮಾರ್ ಪತ್ರಿಕಾಗೋಷ್ಠಿಯಲ್ಲಿ ಕುಳಿತು 20 ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ಮತ್ತು ಇಂದಿನ ನಿತೀಶ್ ಕುಮಾರ್ 2 ವರ್ಷಗಳಿಂದ ಮಾಧ್ಯಮವನ್ನು ಮುಖಾಮುಖಿಯಾಗಿ ಎದುರಿಸಿಲ್ಲ. ಮತ್ತು ಇಂದು ನಿಮ್ಮ ಮೈತ್ರಿಯ ಅತಿದೊಡ್ಡ ವಿಪರ್ಯಾಸವೆಂದರೆ ಮುಖ್ಯಮಂತ್ರಿಯಾಗಿ ಉಳಿಯುತ್ತಾರೆ ಎಂದು ನೀವು ಹೇಳುತ್ತಿರುವ ವ್ಯಕ್ತಿ ಮಾಧ್ಯಮದ 2 ಪ್ರಶ್ನೆಗಳಿಗೆ ಉತ್ತರಿಸುವ ಸ್ಥಿತಿಯಲ್ಲಿಯೂ ಇಲ್ಲ. ನಮಗಿಂತ ಚೆನ್ನಾಗಿ ಅವರ ಸ್ಥಿತಿ ನಿಮಗೆ ಗೊತ್ತಿದೆ. ನಿಮ್ಗೆ ಅನಿಸೋದಿಲ್ವೇ, ನೀವು ಜನರು ಬಿಹಾರ? ನಾನು ಹೇಳುತ್ತೇನೆ, ನನಗೆ ನಿಮಗಿಂತ ಚೆನ್ನಾಗಿ ಗೊತ್ತಿಲ್ಲ. ಇಲ್ಲ, ನೀವು ಸೃಷ್ಟಿಸಲಾಗುತ್ತಿರುವ ಗ್ರಹಿಕೆ ತಪ್ಪಾಗಿದೆ ಎಂದು ನನಗೆ ಖಚಿತವಾಗಿ ತಿಳಿದಿದೆ. ನೀವು ಇದನ್ನು ಮಾಡಬೇಕಾಗಿ ಬರಬಾರದು. ನೀವು ಬಿಹಾರದ ಜನರಿಗೆ ಸ್ವಲ್ಪ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ನಿಮಗೆ ಅನಿಸುವುದಿಲ್ಲವೇ? ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ದೈಹಿಕವಾಗಿ ಸದೃಢವಲ್ಲದ ವ್ಯಕ್ತಿಯನ್ನು ನಿಮ್ಮ ನಾಯಕನೆಂದು ಮತ್ತು ನೀವು ಅವರ ನಿಷ್ಠಾವಂತ ಅನುಯಾಯಿಗಳೆಂದು ಒತ್ತಾಯಿಸುತ್ತಿದ್ದೀರಿ. ವರನು ಅದೇ ಇರುತ್ತಾನೆ. ನನ್ನ 2ನೇ ಪ್ರಶ್ನೆ, 25ರಿಂದ 30 ಮತ್ತೆ ನಿತೀಶ್ ಎಂಬುದರ ಬಗ್ಗೆ ಇದನ್ನು ನೀವು ಸಮರ್ಥಿಸುತ್ತಿದ್ದೀರಿ. ನೀವು ಒಂದು ಗಂಭೀರವಾದ ಪ್ರಶ್ನೆಯನ್ನು ಕೇಳಿರುವುದರಿಂದ ಅದಕ್ಕೆ ಅಷ್ಟೇ ಗಂಭೀರವಾಗಿ ಉತ್ತರಿಸುವುದು ಅವಶ್ಯಕ. ಏಕೆಂದರೆ ಮುಖ್ಯಮಂತ್ರಿಗೆ ಆರೋಗ್ಯದ ಸಮಸ್ಯೆಗಳಿವೆ ಎಂಬ ಗ್ರಹಿಕೆಯನ್ನು ಸೃಷ್ಟಿಸಲು ಮತ್ತು ನಿರೂಪಣೆಯನ್ನು ಕಟ್ಟಲು ಬಹಳ ಪ್ರಬಲವಾದ ಪ್ರಯತ್ನ ನಡೆಯುತ್ತಿದೆ, ಮತ್ತು ಅವರ ದೈಹಿಕ ಮತ್ತು ಮಾನಸಿಕ ಸ್ಥಿತಿಯ ಈ ವಿಷಯವನ್ನು ಪದೇ ಪದೇ ದೊಡ್ಡದು ಮಾಡಿ ತೋರಿಸಲಾಗಿದೆ. ಸಕಾಲದಲ್ಲಿ ಸಂಪೂರ್ಣ ಮೈತ್ರಿಕೂಟವನ್ನು ವಿನ್ಯಾಸಗೊಳಿಸಿ ಅಲಂಕರಿಸಿದ ಮುಖ್ಯಮಂತ್ರಿ ಅವರು ಸೀಟುಗಳನ್ನು ಹಂಚಿ ಆಯ್ಕೆ ಮಾಡಿ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದು ಮಾತ್ರವಲ್ಲದೆ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ದರು. ಮತ್ತೊಂದೆಡೆ ತನ್ನದೇ ಘಟಕ ಪಕ್ಷಗಳನ್ನು ಸರಿಹೊಂದಿಸಲಾಗದ ಮೈತ್ರಿಕೂಟದ ವಿಷಯದಲ್ಲಿ ಇಂತಹ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಯಾರು ಹೆಚ್ಚು ಬಲಿಷ್ಠರು? ಈ ಮುಖ್ಯಮಂತ್ರಿ ಹೆಚ್ಚು ಬಲಿಷ್ಠರು. ಅವರು ಚುನಾವಣಾ ಪ್ರಚಾರಕ್ಕೂ ಇಳಿದಿದ್ದಾರೆ. ಈ ಜನರು ಹವಾನಿಯಂತ್ರಿತ ಕೋಣೆಯಲ್ಲಿ ಕುಳಿತಿದ್ದಾಗ ಅವರು ಇನ್ನೂ ಸೀಟುಗಳನ್ನು ಹಂಚುತ್ತಿದ್ದರು ಮತ್ತು ಅಂತಿಮವಾಗಿ ಅವರು ಸ್ನೇಹಪರ ಹೋರಾಟದ ಕಲ್ಪನೆಯೊಂದಿಗೆ ಬಂದರು. ರಾಜಕೀಯದಲ್ಲಿ ಯಾವುದೇ ಸ್ನೇಹಪರ ಹೋರಾಟವಿದೆ ಎಂದು ನಾನು ನಂಬುವುದಿಲ್ಲ. ಇಲ್ಲಿ ಕಾಲೇಜಿನ ಸ್ನೇಹಪರ ಜಗಳದ ಹಾಗೆ ಏನೂ ಇಲ್ಲ. ಒಂದು ನೀವು ಸ್ನೇಹಿತರು ಅಥವಾ ನೀವು ಪರಸ್ಪರ ಹೋರಾಡುತ್ತಿದ್ದೀರಿ ಮತ್ತು ಇದರ ಪರಿಣಾಮಗಳನ್ನು ನೀವು ಮತ್ತೊಂದರಲ್ಲಿ ಕಾಣುವಿರಿ. ಉದಾಹರಣೆಗೆ, ಒಂದು ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರಗಳಿವೆ ಎಂದುಕೊಳ್ಳೋಣ, ಮತ್ತು ಅವುಗಳಲ್ಲಿ ಒಂದರಲ್ಲಿ ಕಾಂಗ್ರೆಸ್ ಮತ್ತು RJD ಪರಸ್ಪರ ಹೋರಾಡುತ್ತಿವೆ. ಒಂದು ಕಡೆ ಹೋಗಿ ಮತ್ತೊಂದು ಪಕ್ಷದ ನಾಯಕನನ್ನು ನಿಂದಿಸಿ ನಂತರ ಬೇರೆ 5 ಸ್ಥಳಗಳಿಗೆ ಹೋಗಿ ಅವರ ಬೆಂಬಲವನ್ನು ಕೇರುವ ಆ ಜಿಲ್ಲಾಧ್ಯಕ್ಷರ ಪಾತ್ರವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಹಾಗೆ ಆಗುವುದಿಲ್ಲ. ಆದ್ದರಿಂದ ಇಂತಹ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿಯವರು ಇಡೀ ಮೈತ್ರಿಯನ್ನು ಅಷ್ಟು ಸೌಹಾರ್ದಯುತವಾಗಿ ವಿನ್ಯಾಸಗೊಳಿಸಿ ಪ್ರಚಾರವನ್ನು ಪ್ರಾರಂಭಿಸಿರುವುದು
ಹೆಚ್ಚಿನ ಮಾನಸಿಕ ಸ್ಥೈರ್ಯದ ಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ. ಮತ್ತು ಇನ್ನೊಂದೆಡೆ ಮಹಾಮೈತ್ರಿ ವಿಫಲವಾದರೆ ದುರ್ಬಲ ಕೊಂಡಿ ಅವರಲ್ಲೇ ಇದೆ, ಅಲ್ಲವೇ ನಮ್ಮಲ್ಲಲ್ಲ. ಚಿರಾಗ್ ಪಾಸ್ವಾನ್ ಅವರು ಮುಖ್ಯಮಂತ್ರಿಯಾಗಬೇಕೆಂಬ ತಮ್ಮ ಕನಸನ್ನು, ತಮ್ಮ ಗುರಿಯನ್ನು ಕೈಬಿಟ್ಟಿದ್ದಾರೆಯೇ ಅಥವಾ ಅವರು ಇನ್ನೂ ಆಗಲು ಬಯಸುತ್ತಾರೆಯೇ? ಮತ್ತು ಅದು ಯಾವಾಗ ಆಗುತ್ತದೆ? ಅವರ ಅವಕಾಶ ಯಾವಾಗ ಬರುತ್ತದೆ? ಇದು ನನ್ನ ಗುರಿ, ಇದು ನನ್ನ ಕನಸು. ಸರಿ, ನಾನು ಈ ಸತ್ಯದಿಂದ ಹಿಂದೆ ಸರಿಯುವುದಿಲ್ಲಲ್ಲ. ಯಾಕೆಂದ್ರೆ ನಾನು ಬಿಹಾರಿ ಫಸ್ಟ್ ಬಗ್ಗೆಯೂ ಮಾತನಾಡುತ್ತೇನೆ. ಹಾಗಾಗಿ ನಾನು ಸಂಪೂರ್ಣವಾಗಿ ಬಿಹಾರದ ಮೇಲೆ ಗಮನ ಹರಿಸುವವರೆಗೂ ಮತ್ತು 3ನೇ ಬಾರಿಯ ಸಂಸತ್ ಸದಸ್ಯನಾಗಿ ಕೇಂದ್ರ ಸರ್ಕಾರದಲ್ಲಿರುವುದಕ್ಕೆ ಅದರದೇ ಆದ ಮಿತಿಗಳಿವೆ ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ಮತ್ತು ಒಪ್ಪಿಕೊಳ್ಳುತ್ತೇನೆ. ನಿಮ್ಗೆ ಗೊತ್ತಿದೆ, ನೀವು ಬಿಹಾರಕ್ಕೆ ಬರುವವರೆಗೂ ಮತ್ತು ನಾನು ಇದೇ ಚುನಾವಣೆಯಲ್ಲಿ ಬರಲು ಬಯಸಿದ್ದೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಾನು ಬರಲು ಬಯಸಿದ್ದೆ, ಆದರೆ ಮಾತುಕತೆಗಳು ಎಷ್ಟು ವಿಳಂಬವಾದವೆಂದರೆ ನನಗೆ ಬರಲು ಸಾಧ್ಯವಾಗಲಿಲ್ಲ. ಆದರೆ ಹೌದು, ಇಂದಿನ ಕಾಲದಲ್ಲಿ ಮತ್ತು ನಾನು ಧ್ಯಾನದಲ್ಲಿ ಬಹಳಷ್ಟು ನಂಬಿಕೆ ಇಟ್ಟಿರುವುದರಿಂದ ಪ್ರಸ್ತುತ ಕ್ಷಣದ ಮೇಲೆ ಗಮನ ಹರಿಸುವುದು ಹೆಚ್ಚು ಮುಖ್ಯವಾಗಿದೆ. ಭವಿಷ್ಯ ಏನನ್ನು ತರುತ್ತದೋ ಅದು ಬಂದಾಗ ನೋಡಿಕೊಳ್ಳೋಣ. ಆದರೆ ಇಂದಿನ ಮಟ್ಟಿಗೆ ನಾವು 2025ರ ವಿಧಾನಸಭಾ ಚುನಾವಣಾ ಪ್ರಚಾರದ ಬಗ್ಗೆ ಚರ್ಚಿಸುತ್ತಿರುವಾಗ ಈ ಕ್ಷಣದ ಮೇಲೆ ಗಮನ ಹರಿಸುವುದಾದರೆ ಮುಖ್ಯಮಂತ್ರಿ ಹುದ್ದೆಗೆ ಖಾಲಿಯೂ ಇಲ್ಲ, ನಾನು ಅದರ ಆಕಾಂಕ್ಷಿಯೂ ಅಲ್ಲ. ಒಬ್ಬ ಮಿತ್ರ ಪಕ್ಷವಾಗಿ ನನಗೆ ಒಂದು ಪ್ರಮುಖ ಪಾತ್ರವಿದೆ, ಅದನ್ನು ನಾನು ಪೂರೈಸಲು ಪ್ರಯತ್ನಿಸುತ್ತಿದ್ದೇನೆ. ನೀವು ನಿಮ್ಮ ಸೀಟುಗಳ 20% ಮಹಿಳೆಯರಿಗೆ ಅಥವಾ ಅಭ್ಯರ್ಥಿಗಳಿಗೆ ನೀಡಿದ್ದೀರಾ? ಅವರಲ್ಲಿ 6 ಮಂದಿಗೆ 6 ಗಂಟೆ ಆಗುತ್ತಿದೆ. ಮೈತ್ರಿಕೂಟವು ಮಹಿಳೆಯರಿಗೆ ಹಣ ಮತ್ತು ಇತರ ಉಡುಗೊರೆಗಳನ್ನು ನೀಡುವುದರ ಮೇಲೆ ಹೆಚ್ಚು ಗಮನ ಹರಿಸಿದೆ. ಒಂದು ಮೈತ್ರಿಕೂಟವಾಗಿ ನಿಮ್ಮ ಪ್ರಚಾರದಲ್ಲಿ ಮಹಿಳೆಯರೇ ಕೇಂದ್ರ ಬಿಂದುವಾಗಿದ್ದಾರೆಯೇ ಮತ್ತು ಅದು ನಿಮ್ಮನ್ನು ಗೆಲುವಿನ ದರ ಸೇರಿಸುತ್ತದೆ ಎಂದು ನೀವು ಭಾವಿಸುತ್ತೀರಾ? ಖಂಡಿತವಾಗಿಯೂ ಮಹಿಳೆಯರು ಕೇವಲ ನನ್ನ ದೇಶದಲ್ಲಿ ಮಾತ್ರವಲ್ಲ, ಇಡೀ ಜಗತ್ತಿನಾದ್ಯಂತ ಅರ್ಧದಷ್ಟು ಜನಸಂಖ್ಯೆಯನ್ನು ಪ್ರತಿನಿಧಿಸುತ್ತಾರೆ. ಅದರಿಂದ ಖಂಡಿತವಾಗಿಯೂ ಆ ಪ್ರಾತಿನಿಧ್ಯವು ಬಹಳ 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 ಅವಶ್ಯಕವಾಗಿದೆ. ಮತ್ತು ನಾನು ನನ್ನ ಸಮೀಕರಣದ ಬಗ್ಗೆ ಮಾತನಾಡುವಾಗ ಬಿಹಾರ ರಾಜಕೀಯದಲ್ಲಿ ಮುನ್ನಡೆಯಲು ನಾನು ನನಗಾಗಿ ನೋಡುವ ಸಂಯೋಜನೆಯು ನನ್ನ MY ಸಮೀಕರಣವಾಗಿದೆ. ನಿಮಗೆ ಗೊತ್ತಿದೆ, ಇತರೆ ಪಕ್ಷವಾದ ರಾಷ್ಟ್ರೀಯ ಜನತಾದಳದ MY ಸಮೀಕರಣವನ್ನು ನಾವು ನೋಡಿದ್ದೇವೆ ಮತ್ತು ಅದು ನನಗೆ ನಿಜವಾಗಿಯೂ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಬಿಹಾರ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕನಂತಹ ನನ್ನ ಕಿರಿಯ ಸಹೋದರ ತೇಜಸ್ವಿಯಂತಹ ಯುವ ನಾಯಕ, ನಿಮಗೆ ಗೊತ್ತಿದೆ, ಅವರು ಇಂದಿಗೂ ಅದರ ಬಗ್ಗೆ ರಾಜಕೀಯದ ಸಂಪ್ರದಾಯವಾದಿ ಶೈಲಿಯ ಬಗ್ಗೆ ಮಾತನಾಡುವಾಗ M ಸಂಪೂರ್ಣ ಕೋಮುವಾದವನ್ನು ಮತ್ತು Y ಸಂಪೂರ್ಣ ಜಾತಿವಾದವನ್ನು ಪ್ರಣಂಪೂರ್ಣ ಜಾತಿವಾದವನ್ನು ಪ್ರತಿನಿಧಿಸುವ MY ಸಮೀಕರಣದ ಬಗ್ಗೆ ಮಾತನಾಡುತ್ತಾರೆ. ನಿಮಗೆ ಗೊತ್ತಿದೆ. ಆದ್ದರಿಂದ ನನಗೂ ನನ್ನದೇ ಆದ ಮೈ ಸಮೀಕರಣವಿದೆ. ಅದರಲ್ಲಿ ನನ್ನ M ಎಂದರೆ ಮಹಿಳೆಯರು ಮತ್ತು ನನ್ನ Y ಜಾತಿ ಕೋಮುವಾದ ಎಲ್ಲದರ ಅಡೆತಡೆಗಳನ್ನು ಮಸುಕುಗೊಳಿಸಿ ಜಾತಿ ರೇಖೆಯನ್ನು ಮೀರಿ ನನ್ನ ರಾಜ್ಯದ ಯುವ ಜನತೆಯನ್ನು ಪ್ರತಿನಿಧಿಸುತ್ತದೆ. ನನ್ನ ರಾಜ್ಯದ ಎಲ್ಲ ಯುವಕರು ಬಿಹಾರಿ ಮೊದಲು ಎಂಬ ಕಲ್ಪನೆಗಾಗಿ ನನ್ನೊಂದಿಗೆ ಒಂದಾಗಬೇಕೆಂದು ನಾನು ಬಯಸುತ್ತೇನೆ. ನನ್ನ ರಾಜ್ಯದ ಮಹಿಳೆಯರು ಬಿಹಾರ ಮೊದಲು ಎಂಬ ಕಲ್ಪನೆಗಾಗಿ ನನ್ನೊಂದಿಗೆ ಒಂದಾಗುತ್ತಾರೆ. ಆದ್ದರಿಂದ ಇದು ನನ್ನ ಮೈ ಸಮೀಕರಣ. ಲೋಕಸಭೆಯಲ್ಲಿಯೂ ಸಹ ನಿಮಗೆ ಗೊತ್ತಿದೆ, ನಾನು ಅತ್ಯಂತ ಸೀಮಿತ ಸಂಖ್ಯೆಯ ಸ್ಥಾನಗಳಲ್ಲಿ ಕೇವಲ 5 ಸ್ಥಾನಗಳಲ್ಲಿ ಸ್ಪರ್ಧಿಸುತ್ತಿದ್ದಾಗ, ಆದರೆ ಆ 5 ಸ್ಥಾನಗಳಲ್ಲಿ 2 ಮಹಿಳಾ ಅಭ್ಯರ್ಥಿಗಳಿಗೆ ನೀಡಲಾಗಿತ್ತು ಮತ್ತು ಅವರಲ್ಲಿ 4 ಯುವಕರಾಗಿದ್ದರು ಎಂಬ ಬಗ್ಗೆ ನನಗೆ ನಿಜವಾಗಿಯೂ ಸಂತೋಷ ಮತ್ತು ಬಹಳ ಹೆಮ್ಮೆ ಇದೆ. ಆದ್ದರಿಂದ ನನ್ನ ಸಮೀಕರಣವು ಅಖಂಡವಾಗಿ ಉಳಿದಿದೆ ಮತ್ತು ಇದೇ ರೀತಿ ನಾನು ಮುಂದೆ ಸಾಗುವುದನ್ನು ಕಾಣುತ್ತೇನೆ. ಪ್ರಶಾಂತ್ ಕಿಶೋರ್ ಮತ್ತು ಈ ಬಾರಿ ಅವರ ಪ್ರಭಾವದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಹೌದು, ಅಂದರೆ
ಅವರು ಪ್ರಭಾವ ಬೀರಲು ಕಷ್ಟಪಡುತ್ತಿದ್ದಾರೆ ಮತ್ತು ಮತ್ತೆ ನಾನು ಅವರ ಕೆಲಸದ ಶೈಲಿಯ ಬಗ್ಗೆ ಹೆಚ್ಚು ಗಮನ ಆದರೂ ಮತ್ತೆ 5 ವರ್ಷಗಳ ಹಿಂದೆ ನಾನು ಇದೇ ರೀತಿಯ ಪರಿಸ್ಥಿತಿಯಲ್ಲಿದ್ದೆ. ನಿಮಗೆ ಗೊತ್ತಿದೆ, ನಾನು ಒಬ್ಬನೇ ಸ್ಪರ್ಧಿಸುತ್ತಿದ್ದಾಗ ನನ್ನ ರೋಡ್ ಶೋಗಳಲ್ಲಿಯೂ ಮತ್ತು ಇತರ ಕಡೆಗಳಲ್ಲಿಯೂ ಈ ರೀತಿಯ ಬೃಹತ್ ಸಭೆಗಳು ಮತ್ತು ನಿಮಗೆ ಗೊತ್ತಿದೆ ಹುರಿದುಂಬಿಸುವ ಜನಸಮೂಹ ಇರುತ್ತಿತ್ತು. ಮನೀಶ್ ಭಾಯ್ ಕೂಡ ಈ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾರೆ. ಹಾಗಾಗಿ ಹೌದು, ನಿಮಗೆ ಗೊತ್ತಿದೆ, ನಾನು ಮಾಡಿದ್ದಕ್ಕಿಂತ ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ನನಗೂ ಬಹಳ ವಿಶ್ವಾಸವಿತ್ತು. ನನಗೆ ಕೇವಲ 1 ಸ್ಥಾನ ಸಿಕ್ಕಿತು ಮತ್ತು ಅಂತಿಮವಾಗಿ ಆ ವ್ಯಕ್ತಿಯು ನನ್ನ ಪಕ್ಷವನ್ನು ತೊರೆದರು. ನಾನು ಮಾಡಿದ್ದಕ್ಕಿಂತ ಹೆಚ್ಚು ಉತ್ತಮ ಪ್ರದರ್ಶನವನ್ನು ನಿರೀಕ್ಷಿಸಿದ್ದೆ. ಇದು ನನ್ನ ಹಿಂದಿನ ಅಂಶಕ್ಕೆ ನನ್ನನ್ನು ಮರಳಿ ತರುತ್ತದೆ. ಅದೆಂದರೆ ಬಿಹಾರದ ಜನರಿಗೆ ತಮ್ಮ ಮತವನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ ಎಂಬುದು ಚೆನ್ನಾಗಿ ತಿಳಿದಿರುವುದರಿಂದ ಚುನಾವಣೆಯು ಅಂತಿಮವಾಗಿ ವಿದ್ರುಮೀಯವಾಗುತ್ತದೆ. ಹಾಗಾಗಿ ನಾನು ಶ್ರೀ ಪ್ರಶಾಂತ್ ಅವರನ್ನು ಅದೇ ವೇದಿಕೆಯಲ್ಲಿ ನೋಡುತ್ತೇನೆ. ನಿಮಗೆ ಗೊತ್ತಾ, ಅಲ್ಲಿ ಅವರಿಗೆ ಸಾಕಷ್ಟು ಹರ್ಷೋದ್ಗಾರ ಮತ್ತು ಜನಸಂದಣಿ ಸೇರುವುದು ಇತ್ಯಾದಿ ಸಿಗಬಹುದು. ಆದರೆ ಅಂತಿಮವಾಗಿ ಮತದಾನವಾದಾಗ ಅದು ಮಹಾಮೈತ್ರಿಕೂಟಕ್ಕೆ ಅಥವಾ NDAಗೆ ಇರುತ್ತದೆ. ಒದಗಿಸಿದ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ಬಹುಶಃ ಅವರು ಅಲ್ಲೊಂದು ಇಲ್ಲೊಂದು 1-2 ಸೀಟುಗಳನ್ನು ನಿರ್ವಹಿಸಬಹುದು. ಆದರೆ ಹೋರಾಟವು ಶೇಕಡಾವಾರು ಪ್ರಮಾಣದಲ್ಲಿ ಉತ್ತಮ ಮತ ಹಂಚಿಕೆಯನ್ನು ಪಡೆಯುವುದಕ್ಕಾಗಿ ಇರುತ್ತದೆ. ಅದಕ್ಕಿಂತ ಹೆಚ್ಚೇನೂ ಇಲ್ಲ. ನಿಮಗೆ ಸಂಖ್ಯಾಬಲದ ಅವಶ್ಯಕತೆ ಇದ್ದರೆ, ಅವರು ಉತ್ತಮವಾಗಿ ಕಾರ್ಯನಿರ್ವಹಿಸಿದರೆ ಅವರೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ನೀವು ಒಪ್ಪುತ್ತೀರಾ? ನಾನು ಹಿಂಜರಿಯುತ್ತೇನೆ, ಯಾಕೆಂದರೆ ಅವರ ಕಾರ್ಯಶೈಲಿ ಮತ್ತು ಪರಿಕಲ್ಪನೆಗಳು ನಮ್ಮದಕ್ಕಿಂತ ಬಹಳ ಭಿನ್ನವಾಗಿವೆ, ವಿಶೇಷವಾಗಿ NDAಗೆ ಸಂಬಂಧಿಸಿದಂತೆ. ಹಾಗಾಗಿ ನನಗೆ ನಿಜವಾಗಿಯೂ ಹಾಗನ್ನಿಸುವುದಿಲ್ಲ. ಅವರು ಆಟದಲ್ಲಿ ಉಳಿದ್ರೆ ಅವರು ಭವಿಷ್ಯದಲ್ಲಿಯೂ ಇಲ್ಲಿಯೇ ಮುಂದುವರಿದ್ರೆ ನೀವು ಅವರನ್ನು ಒಬ್ಬ ಪ್ರಬಲ ಎದುರಾಳಿಯಾಗಿ ನೋಡುತ್ತೀರಾ? ಸರಿ, ಅಂದರೆ ನನಗೆ ಅವರ ಆಲೋಚನೆ ಇಷ್ಟ. ಯಾಕಂದರೆ ನಿಮ್ಗೆ ಗೊತ್ತಲ್ಲ, ಜಾತಿಯ ಎಲ್ಲೆಗಳನ್ನು ಮೀರಿ ಮಮಾತಾಡುವವರನ್ನು ನಾನು ನಿಜವಾಗಿಯೂ ಪ್ರಶಂಸಿಸ್ತೇನೆ. ನನ್ನ ರಾಜ್ಯವು ಇದರಿಂದ ಹೊರಬರಬೇಕು. ಕೇವಲ ಅವರು ನಮ್ಮ ಜಾತಿ ಅಥವಾ ಧರ್ಮದಿಂದ ಬಂದವರು ಎಂಬ ಕಾರಣಕ್ಕೆ ನಾವು ಸಂಸದರು ಮತ್ತು ಶಾಸಕರನ್ನು ಆಯ್ಕೆ ಮಾಡುವುದನ್ನು ನಿಲ್ಲಿಸಬೇಕು. ಹಾಗಾಗಿ ನಾವು ಈ ತಡೆಗೋಡೆಯನ್ನು ಒಡೆಯಬೇಕು ಮತ್ತು ನನ್ನಂತೆಯೇ ಅವರು ಕೂಡ, ನಿಮಗೆ ಗೊತ್ತಲ್ಲ, ಈ ಎಲ್ಲ ಜಾತಿ ಮತ್ತು ಕೋಮು ಗಡಿಗಳನ್ನು ಮೀರಿ ಮಾತನಾಡುತ್ತಾರೆ. ಅವರು ನಿಜವಾದ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತಾರೆ, ಅವರು ಶಿಕ್ಷಣದ ಬಗ್ಗೆ ಮಾತನಾಡುತ್ತಾರೆ. ಅದು ನನ್ನ ರಾಜ್ಯಕ್ಕೆ ಅತ್ಯಂತ 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 ಮುಖ್ಯವಾದುದು. ಹಾಗಾದರೆ ಭವಿಷ್ಯದಲ್ಲಿ ಏನಿದೆ ಅದರ ಬಗ್ಗೆ ಪ್ರತಿಕ್ರಿಯಿಸಲು ನಾನು ಜ್ಯೋತಿಷಿಯಲ್ಲ. ಆದರೆ ರಾಜಕೀಯದಲ್ಲಿ ಎಂದಿಗೂ ಇಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ನೀವು ಮಾತನಾಡುವುದನ್ನು ಕೇಳಿದರೆ ನೀವು ಅವರನ್ನು ಎಷ್ಟು ಮೆಚ್ಚುತ್ತೀರಿ ಎಂದರೆ ನಿಮಗೆ BJP ಮತ್ತು ಖಂಡಿತವಾಗಿಯೂ ನಿತೀಶ್ಗಿಂತಲೂ ಅವರೊಂದಿಗೆ ಹೆಚ್ಚು ಸಮಾನ ಅಭಿಪ್ರಾಯಗಳಿವೆ. ಹಾಗಾಗಿ ಅವರೇ ನಿಮ್ಮ ಹೀರೋ. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಆದರೆ ನಿಮಗೆ ಅವರೊಂದಿಗೆ ಹೆಚ್ಚು ಸಮಾನ ಅಭಿಪ್ರಾಯವಿದೆ. ಈ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ವಾಕ್ಯದ ಸ್ಪಷ್ಟ ಹೆಚ್ಚು ಪ್ರಮಾಣಿತ ಆವೃತ್ತಿಯು ಹೀಗಿರುತ್ತದೆ: ರಜತ್ ಮತ್ತು ತೇಜಸ್ವಿಯಂತಲ್ಲದ ಜನರಿಗೆ ನಾನು ಆದ್ಯತೆ ನೀಡುತ್ತೇನೆ. ಅವರು ಇನ್ನೂ ಜಾತಿವಾದ ಮತ್ತು ಕೋಮುವಾದದ ಮೇಲೆ ಗಮನ ಹರಿಸುವ ಮೂಲಕ ಸಂಪ್ರದಾಯಬದ್ಧ ಶೈಲಿಯ ರಾಜಕೀಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ನಿಜವಾಗಿಯೂ ಪ್ರಶಂಸಿಸ್ತೇನೆ ಮತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವದ ಸೌಂದರ್ಯ ಇದೆ ಎಂದು ನಾನು ಭಾವಿಸ್ತೇನೆ. ಅದೇನೆಂದರೆ, ಜನರ ಸಂಖ್ಯೆ ಹೆಚ್ಚಾದಷ್ಟು ಆಯ್ಕೆ ಮಾಡಲು ಅಥವಾ ಚುನಾಯಿಸಲು ನಿಮಗೆ ಹೆಚ್ಚಿನ ಆಯ್ಕೆಗಳಿರುತ್ತವೆ. ನೀಡಿರುವ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ವ್ಯಾಕರಣಬದ್ಧವಾಗಿ ಸರಿಪಡಿಸಿದ ಆವೃತ್ತಿ ಇಲ್ಲಿದೆ. ಹಾಗಾಗಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ತದೃಷ್ಟಿಯಿಂದ ಜನರು ಯಾರನ್ನು ತಮ್ಮ ನಾಯಕರಾಗಿ ನೋಡಲು ಬಯಸುತ್ತಾರೆ ಎಂಬುದನ್ನು ಅವರೇ ನಿರ್ಧರಿಸಲು ಬಿಡುವುದು ಉತ್ತಮ ಎಂದು ನಾನು ಭಾವಿಸುತ್ತೇನೆ. 2020ರಲ್ಲಿ
ನೀವು ಮಾಡಿದ್ದನ್ನು ಅವರು ಮಾಡುವ ಸಾಧ್ಯತೆ ಇದೆಯೇ? ಅಂದರೆ NDAಯ ಮತಗಳನ್ನು ಎಷ್ಟು ವಿಭಜಿಸುವುದು ಎಂದರೆ ನೀವು ಅವರು ಬಹುತೇಕ ಚುನಾವಣೆಯಲ್ಲಿ ಸೋತಿದ್ದರು. ನೀಡಿರುವ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ನಾವು 5 ಪಕ್ಷಗಳು ಒಟ್ಟಾಗಿ ತುಂಬ ಪ್ರಬಲವಾದ ಸಂಯೋಜನೆಯಾಗಿದೆ ಮತ್ತು ಉಪಚುನಾವಣೆಗಳ ಸಮಯದಲ್ಲಿ ನಾವು ಕಂಡ ಫಲಿತಾಂಶವು ನನ್ನ ನಂಬಿಕೆಯನ್ನು ಬಲಪಡಿಸುತ್ತದೆ. ನಿಮಗೆ ಗೊತ್ತಲ್ಲ, ನಮಗೆ 4 ಸ್ಥಾನಗಳಿಗೆ ಉಪಚುನಾವಣೆಗಳಿದ್ದವು. ಅವನ್ನು ಒಂದು ರೀತಿಯ ಸೆಮಿಫೈನಲ್ ಎಂದು ಪರಿಗಣಿಸಲಾಗಿತ್ತು. ಸೆಮಿಫೈನಲ್ ಹೌದು. ಹಾಗಾಗಿ ಇದನ್ನು ಯಾವಾಗಲೂ ಸೆಮಿಫೈನಲ್ ಎಂದೇ ನೋಡಲಾಗುತ್ತದೆ. ಆಗ ನಾವು 100ಕ್ಕೆ 100 ಸ್ಟ್ರೈಕ್ ರೇಟ್ ಅನ್ನು ಸಹ ಸಾಧಿಸಿದ್ದೆವು. ನಮ್ಮ NDAಯ 4 ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಗೆದ್ದರು. ಒದಗಿಸಲಾದ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ಉದಾಹರಣೆಗೆ ಬೇಲಾಗಂಜ್ನಂತೆ. ನಿಮಗೆ ಗೊತ್ತಲ್ಲ, ಕಳೆದ 34 ವರ್ಷಗಳಿಂದ ಆ ಸೀಟು NDAಗೆ ಎಂದಿಗೂ ಬಂದಿರಲಿಲ್ಲ. ನಾವು ಆ ಸೀಟನ್ನು ಗೆಲ್ಲುವಲ್ಲಿ ಯಶಸ್ವಿಯಾದೆವು. 1 ದಶಕಕ್ಕೂ ಹೆಚ್ಚು ಕಾಲದಿಂದ ನಾವು ತರಾರಿ ಸೀಟನ್ನು ಗೆಲ್ಲಲು ಎಂದಿಗೂ ಸಾಧ್ಯವಾಗಿರಲಿಲ್ಲ. ನಾವು ಆ ಸೀಟನ್ನು ಕೂಡ ಗೆಲ್ಲುವಲ್ಲಿ ಯಶಸ್ವಿಯಾದೆವು. ಈ 5 ಪಕ್ಷಗಳು ಮೈತ್ರಿ ಮಾಡಿಕೊಂಡಿವೆ ಎಂದು ನನಗೆ ಖಚಿತವಾಗಿ ಗೊತ್ತು. ಕಳೆದ ಬಾರಿಯಂತೆ ಅದು ತುಂಬಾ ವಿಭಜಿತ NDA ಆಗಿತ್ತು. ಒದಗಿಸಲಾದ ಪಠ್ಯವು ಈಗಾಗಲೇ ಇಂಗ್ಲಿಷ್ನಲ್ಲಿದೆ. ಕಳೆದ ಬಾರಿ ನಾನು ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ದೆ ಮತ್ತು ಉಪೇಂದ್ರ ಕುಶ್ವಾಹ ಅವರು ಇನ್ನೊಂದು ಮೈತ್ರಿಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸುತ್ತಿದ್ದರು. ಆದರೆ ಈ ಬಾರಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ಮತ್ತು ನಿಮಗೆ ಗೊತ್ತಲ್ಲ, ಸೌಹಾರ್ದಯುತ ಹೋರಾಟದ ಪರಿಕಲ್ಪನೆಯೊಂದಿಗೆ ಒಂದು ರೀತಿಯ ವಿಭಜಿತ ಮಹಾಮೈತ್ರಿ ಇದೆ. ಆ ಸನ್ನಿವೇಶದಲ್ಲಿ ನಾವು ಕೇವಲ ಗೆದ್ದು ಸರ್ಕಾರ ರಚಿಸುವಲ್ಲಿ ಯಶಸ್ವಿಯಾಗಿದ್ದರೂ ಸಹ ಇಂದು ನಾವು ಬಹಳ ಅನುಕೂಲಕರ ಸ್ಥಿತಿಯಲ್ಲಿದ್ದೇವೆ ಎಂದು ನಾನು ಭಾವಿಸುತ್ತೇನೆ. ನಿಮಗೆ ತುಂಬ ಧನ್ಯವಾದಗಳು.